ತುಂಬ ಜನ ನಾನು ಸ್ಪಿರಿಚುವಲ್ ಅಲ್ಲ ರಿಲಿಜಿಯಸ್ ಅಂದ್ಕೊಳ್ತಾರೆ, ಡಿವೈಡ್ ಮಾಡ್ಕೊಳ್ತಾರೆ. ನಾವು ರಿಲಿಜಿಯಸ್ ಅಲ್ಲ ಸ್ಪಿರಿಚುವಲ್ ಅಂತ. ಇದು ಒಂಥರ ಫೂಲಿಶ್ನೆಸ್ಸು. ಇದನ್ನು ಡಿವೈಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಧ್ಯಾನ, ಪ್ರಾರ್ಥನೆ, ಭಕ್ತಿ ಇವೆಲ್ಲ ಬೇರೆ ಬೇರೆ ಅಂತ ಹೇಳೋಕ್ಕಾಗತ್ತಾ? ಧ್ಯಾನ ಇಲ್ಲದೆ ಆ ಭಕ್ತಿ ಎಮೋಷನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಧ್ಯಾನದಲ್ಲೇ ನಿಮ್ಮ ಕಾಮ ಪ್ರೇಮವಾಗಿ ಭಕ್ತಿ ಆಗೋದು, ಆ ಎಮೋಷನ್ ಬರೋದು. ಧ್ಯಾನಕ್ಕೆ ಎಮೋಷನ್ ಬೇಕು. ಆ ಭಕ್ತಿ ಇಲ್ಲದೆ ಇದ್ರೆ ರಿಲಿಜಿಯಸ್ ಆಗಲ್ಲ ನೀವು. ಸ್ಪಿರಿಚುವಲ್ ಪರ್ಸನ್ ಅಂದರೆ ಬೇರೆ, ರಿಲಿಜಿಯಸ್ ಬೇರೆ ಅಲ್ಲ. ಬರೀ ರಿಲಿಜಿಯಸ್ ಆಗಿದ್ರೆ ನೀವು ಭಕ್ತಿ ಬರೀ ನಂಬಿಕೆ ಮೇಲಿರುತ್ತೆ. ನಂಬಿಕೆ ಮೇಲಿರೋ ಭಕ್ತಿ ಅದು ಫಾಲ್ಸ್, ಅದು ಇಲ್ಯೂಷನರಿ. ನಿಜವಾದ ಭಕ್ತಿ ವಿಲ್ ಅರೈಸ್ ಔಟ್ ಆಫ್ ಮೆಡಿಟೇಷನ್, ನಾಟ್ ಓನ್ಲಿ ಥ್ರೂ ಯುವರ್ ಬಿಲೀಫ್ಸ್. ರಿಲಿಜನ್ ಆಗಿ ಸ್ಪಿರಿಚುವಲ್ ಅಲ್ಲದೆ ಇದ್ರೆ ನೀವು ಬರೀ ಬಿಲೀಫ್ ಮೇಲೆ ನಿಮ್ಮ ಭಕ್ತಿ ಇರುತ್ತೆ, ಅದೇನು ಪ್ರಯೋಜನ ಆಗಲ್ಲ. ನಿಮ್ಮ ಎಮೋಷನಲಿ ಕಾಮ, ಕ್ರೋಧ, ಲೋಭ, ಮೋಹಗಳು ಬಿಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿತೌಟ್ ಮೆಡಿಟೇಷನ್ ದರ್ ಇಸ್ ನೋ ಪ್ರೇಯರ್. ಪ್ರೇಯರ್ ಅರೈಸಸ್ ಇನ್ ಮೆಡಿಟೇಷನ್. ಇಟ್ಸ್ ಎ ಫ್ಲವರಿಂಗ್ ಆಫ್ ಮೆಡಿಟೇಷನ್. ಇಟ್ ಈಸ್ ಎ ಟೋಟಲಿ ಎನ್ ಔಟ್ಕಮ್ ಆಫ್ ಮೆಡಿಟೇಷನ್. ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಮೆಡಿಟೇಷನ್. ಆ ಮೆಡಿಟೇಷನ್ ಅನ್ನೋದು ಸೈಲೆನ್ಸ್, ಅದು ಪ್ಯೂರ್ ಸೈಲೆನ್ಸ್. ಅಲ್ಲಿಂದ ಬರಬೇಕು ಪ್ರಾರ್ಥನೆ. ಯು ಹ್ಯಾವ್ ಕ್ರಿಯೇಟೆಡ್ ಸ್ಪೇಸ್ ಇನ್ ಮೆಡಿಟೇಷನ್. ಪ್ರೇಯರ್ ಈಸ್ ಎ ಬ್ಲೆಸ್ಸಿಂಗ್. ಯಾವಾಗ ನಿಮ್ಮಲ್ಲಿ ಒಂದು ಸ್ಪ್ರಿಂಗ್ ಕ್ರಿಯೇಟ್ ಮಾಡ್ತೀರಾ, ಆಗ ಬ್ಲೆಸ್ಸಿಂಗ್ಸ್, ಲೈಕ್ ಎ ಬ್ಲೆಸ್ಸಿಂಗ್ಸ್ ಪ್ರೇಯರ್ ವಿಲ್ ಕಮ್. ಪ್ರೇಯರ್ ಈಸ್ ಅನ್ ಔಟ್ಕಮ್. ಸೊ ಪ್ರೇಯರ್ ನೆವರ್ ಅರೈಸ್ ಔಟ್ ಆಫ್ your beliefs. Only religious person without spirituality, he just depends on his belief. Belief may change tomorrow.